ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ತರಕಾರಿ ಸೂಪ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ವೆಜಿಟೇಬಲ್ ಸೂಪ್ ಅಥವಾ ವೆಜಿಟೇಬಲ್ ಮ್ಯಾಂಚೋ ಅಂತಲೂ ಕರಿಬೋದು. ನೋಡಿ, ಮೊದಲಿಗೆ ನಾನು ಇಲ್ಲಿ ಪ್ಯಾನಿಗೆ 1 ಟೇಬಲ್ ಸ್ಪೂನು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಈ ಥರ ಕರಗದ ಮೇಲೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಫ್ಲೇವರೆಲ್ಲ ಹೋಗೋವರೆಗೆ ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಹಸಿ ಫ್ಲೇವರೆಲ್ಲ ಹೋಗಿದೆ. ಈಗ ಇದಕ್ಕೆ ಜೋಳವನ್ನು ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಅಂತಾರಲ್ಲ, ಅದನ್ನು ಒಂದು 1/4 ಕಪ್ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಅರ್ಧ ಕಪ್ಪು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈ ಸೂಪಿಗೆ ತರಕಾರಿಯನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬದಲಿಗೆ ಈರುಳ್ಳಿ ಗಣೆ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಎಲೆಕೋಸನ್ನು 1 ಕಪ್ ತೊಗೊಂಡಿದ್ದೀನಿ. ಈ ಎಲ್ಲ ತರಕಾರಿಗಳನ್ನು ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1/4 ಕಪ್ಪು ದಪ್ಪ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಅವೆಲ್ಲವನ್ನು ಕೂಡ ಈ ಥರ ಹಾಕ್ಕೊಂಡ್ಬಿಟ್ಟು ಸೂಪ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಜ್ವರ ಬಂದಾಗೆಲ್ಲ, ಹಾಗೆಯೇ ನಮಗೆ ಡಿನ್ನರು ಸ್ವಲ್ಪ ಲೈಟಾಗಿರಲಿ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಂಡು ಕುಡಿಬೋದು. ಹಾಗೆಯೇ ಇಲ್ಲಿ ಅರ್ಧ ಕಪ್ಪು ಅಣಬೆಯನ್ನು ತೊಗೊಂಡಿದ್ದೀನಿ. ಅಣಬೆಯನ್ನು ಹಾಕ್ಕೊಂಡ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೂಪ್ದು. ನಾನೀಗ ಈ ಸೂಪಿಗೆ ಬೀನ್ಸನ್ನು ಹಾಕ್ಕೊಂಡಿಲ್ಲ, ಹಾಗೆ ಬಟಾಣಿಯನ್ನು ಕೂಡ ಹಾಕ್ಕೊಂಡಿಲ್ಲ. ನಿಮಗೆ ಇಷ್ಟ ಆದರೆ ಬಟಾಣಿ ಹಾಗೆ ಬೀನ್ಸನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಆಯಿತಾ? ನಿಮಗೆ ಯಾವ ತರಕಾರಿ ಇಷ್ಟ ಇಲ್ಲ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ಆಯಿತಾ? ಇದಕ್ಕೆ ನಾನು ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಯಿತಾ? ಇವೆಲ್ಲವನ್ನು ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲೇ ಅರ್ಧದಷ್ಟು ಈಗ ತರಕಾರಿಗಳೆಲ್ಲ ಬೆಂದಿದೆ. ಈಗ ಇದಕ್ಕೆ ಕುದ್ದಿರುವ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕುದಿಸಿರೋ ನೀರನ್ನು ಹಾಕ್ಕೊಳೋದ್ರಿಂದ ಸೂಪ್ ಕೂಡ ಬೇಗನೆ ಆಗುತ್ತೆ. ನೋಡಿ, ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಸೂಪ್ ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸೂಪ್ ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಬದಲಿಗೆ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ 1/4 ಸ್ಪೂನು ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 1/4 ಕಪ್ಪು ನೀರಲ್ಲಿ 1.5 ಟೇಬಲ್ ಸ್ಪೂನು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1.5 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನ್ವರೆಗೂ ಕೂಡ ಹಾಕ್ಕೊಳ್ಬೋದು ಕಾರ್ನ್ಫ್ಲೋರನ್ನು. ನೋಡಿ, ಈಗ ಹಾಕ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಮಿಕ್ಸ್ಚರನ್ನು. ಇದನ್ನು ಹಾಕೋದ್ರಿಂದ ಸೂಪಿಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನು ಸೋಯಾ ಸಾಸನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನು ಟೊಮೆಟೊ ಕೆಚಪ್ನ ಕೂಡ ಹಾಕ್ತಾಯಿದ್ದೀನಿ. ಆಯಿತಾ? ನಿಮಗೆ ಟೊಮೆಟೊ ಕೆಚಪ್ 2 ಟೇಬಲ್ ಸ್ಪೂನ್ ಬೇಕಪ್ಪ ಅಂತ ಹೇಳಿದ್ರೆ 2 ಟೇಬಲ್ ಸ್ಪೂನ್ ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಾ, ಬೇರೆ ಬೇರೆ ರೀತಿ ತರಕಾರಿಗಳನ್ನು ಹಾಕಿದ ಸೂಪು ರೆಡಿ ಆಗ್ತಾ ಇದೆ. ಹಾಗೆ ಸ್ವಲ್ಪ ಇದಕ್ಕೆ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಂಬೆ ರಸ ಬದಲಿಗೆ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ನೋಡಿದ್ರಾ, ಸೂಪ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ತರಕಾರಿ ಸೂಪನ್ನು ಮಾಡಿ ಕುಡಿಬೋದಲ್ವಾ? ಈ ಡಿನ್ನರ್ಗೂ ಕೂಡ ಲೈಟಾಗಿರಲಿ, ಡಿನ್ನರ್ ಅನ್ನೋ ಟೈಮಲ್ಲೂ ಕೂಡ ಈ ಥರ ಮಾಡಿ ಕುಡಿಬೋದು. ಹಾಗೆಯೇ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ತುಂಬ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಓಕೆ, ಈಗ ತರಕಾರಿ ಸೂಪು ಕಂಪ್ಲೀಟಾಗಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಈ ಸೂಪು ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಓಕೆ, ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.